ಮಾಧ್ಯಮದ ಮುಂದೊಂಥರ ಹೇಳಿಕೆ, ಬೇರೆ ಸಭೆಗಳಲ್ಲಿ ಒಂದ್ ರೀತಿ ಹೇಳಿಕೆ, ಈ ರೀತಿ ಆಪ್ಷನ್ಸ್ ಇದೆಯಾ? ಅಂದ್ರೆ ವಾಸ್ತವವನ್ನ ಮಾಧ್ಯಮಗಳ ಮುಂದೆ ಮುಚ್ಚಿಡಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಅಂತ ಹೇಳಿ ಅರ್ಥ ಬರೋದಿಲ್ವಾ? ಸ್ಮಿತಾ, ಬೇಸಿಕಲಿ ಅವರು ಮಾತಿನ ಪ್ರಕಾರ ನಾವು ನೋಡೋದೇನಂದ್ರೆ, ಈಗ ಮಾಧ್ಯಮಕ್ಕೆ ನೀವು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ, ಅಧಿಕಾರಿಗಳಿಗೆ ನಾನು ಚಾಟಿ ಬೀಸ್ತಿದ್ದೆ, ಆ ಸಂದರ್ಭದಲ್ಲಿ ಈ ಮಾತನ್ನ ಆಡಿದ್ದೇನೆ. ಪ್ರಾಬಬ್ಲಿ ಅವ್ರ ಸ್ಟೇಟ್ಮೆಂಟ್ ನಾವ್ ಯಾವ ರೀತಿ ಅರ್ಥೈಸ್ಕೊಳ್ಬೇಕಾಗತ್ತೆ ಅಂದ್ರೆ, ಅಧಿಕಾರಿಗಳಿಗಾದ್ರೆ ನಾನು ಕಟ್ಟುನಿಟ್ಟಿನ ಮಾತನ್ನ ನಾನು ಹೇಳ್ಬೋದು, ಆದ್ರೆ ಮಾಧ್ಯಮದ ಮುಂದೆ ಒಂದಿಷ್ಟು ಕ್ಲೀನ್ ಆಗಿರುವಂತ ಪದಗಳನ್ನ ಬಳಸಬೇಕಾಗತ್ತೆ, ನೇರವಾಗಿ ಎಲ್ಲವನ್ನ ಹೇಳೋದಕ್ಕೆ ಆಗೋದಿಲ್ಲ ಅನ್ನೊಂದು ಧಾಟಿಯಲ್ಲಿ ಅವ್ರು ಹೇಳಿರ್ಬೋದು. ಮತ್ತೊಂದ್ ಕಡೆ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡ್ರ ಅನ್ನೊಂದು ಪ್ರಶ್ನೆ ಕಾಣ್ತಿರುವಂತದ್ದು. ನಾನು ಮಾಧ್ಯಮಕ್ಕೆ ಹೇಳಿಲ್ಲ, ಮಾಧ್ಯಮ ನನ್ನನ್ನು ಕೇಳಿಲ್ಲ, ನಾನು ಅಧಿಕಾರಿಗಳ ಜೊತೆ ಇದ್ದಂತ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು, ಅದನ್ನ ನೀವು ಅರ್ಥೈಸ್ತಾ ಇದ್ದೀರಾ ಅನ್ನೋಂತ ಮಾತು ಬಂದಾಗ, ಇಲ್ಲಿ ಯಾರು ಏನು ಅರ್ಥೈಸಿದ್ದಾರೆ ಅನ್ನೋದಕ್ಕಿಂತ ಅವರ ಮಾತನ್ನ ಎಲ್ಲರಿಗೂ ಅರ್ಥ ಆಗುವಂತೆ ಅವರೇ ಹೇಳಿರೋದ್ರಿಂದ ಇದರಲ್ಲಿ ಯಾವುದೇ ಮಾಧ್ಯಮಗಳು ವಿಭಿನ್ನವಾಗಿ ಏನು ಅರ್ಥೈಸ್ತಾ ಇಲ್ಲ. ಬದಲಾಗಿ ಒಂದು ಫ್ಯಾಕ್ಟ್ ಏನು ಅಂದ್ರೆ, ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ನ ಖಂಡಿತವಾಗಿ ಅವರು ಮಾಡಿದ್ದಾರೆ. ನಾನು ಪಬ್ಲಿಕ್ ಆಗಿ ಹೇಳಿಲ್ಲ, ಆಫೀಸರ್ಗಳಿಗೆ ಹೇಳಿರೋದು, ಅದನ್ನ ಯಾರೋ ರೆಕಾರ್ಡ್ ಮಾಡ್ಕೊಂಡಿದ್ರೆ ಏನ್ ತಪ್ಪು, ಅದು ನನ್ನ ತಪ್ಪಲ್ಲ ಅಂತ ಹೇಳಿದಾಗ ಎಲ್ಲೂ ಕೂಡ ಮುಜುಗರ ಆಗದೇ ಇರುವಂತ ರೀತಿಯಲ್ಲಿ ಅವರು ಬ್ಯಾಕ್ ಆಫ್ ಮಾಡ್ಕೊಳ್ತಿರುವಂತದ್ದು, ಸಿದ್ದರಾಮಯ್ಯರವರ ಸರ್ಕಾರವನ್ನು ಕೂಡ ಅವರು ಬ್ಯಾಕ್ ಆಫ್ ಮಾಡ್ಕೊಳ್ತಿರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ನಾವು ನೋಡಬಹುದಾಗಿರುವಂತದ್ದು. ಅದರ ಜೊತೆಗೆ ಇನ್ನ ಆಗಬೇಕಾದಂತ ಮುಜುಗರವನ್ನ ತಪ್ಪಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಹಾಗೂ ಸ್ವಪಕ್ಷದ ಸಚಿವರು, ಶಾಸಕರ ಬಾಯಿ ಮುಚ್ಚೋದಕ್ಕೆ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಸ್ವಯಂ ಪ್ರೇರಿತವಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಈಗ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದ ಕಾಮಗಾರಿಗಳನ್ನ ಕಂಪೇರ್ ಮಾಡಿ ಮಾತನಾಡಿದೆ ಅಂತ ಹೇಳ್ತಾರೆ ರಾಯ್ ರೆಡ್ಡಿ ಅವರು. ಈಗ ಅಲ್ಲೂ ಇರೋದು ಇವ್ರದೇ ಸರ್ಕಾರ, ಮೈಸೂರಿನಲ್ಲಿ ಇರೋದು ಇವ್ರದೇ ಸರ್ಕಾರ. ಮೈಸೂರಿನಲ್ಲಿ ಆಗ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಿಲ್ಲ ಅಂತಂದ್ರೆ ಕೇವಲ ಅಧಿಕಾರಿಗಳನ್ನ, ಗುತ್ತಿಗೆದಾರರನ್ನ ದೂರ್ಲಿಕ್ಕೆ ಸಾಧ್ಯನಾ? ಮಾನಿಟರ್ ಮಾಡೋ ಜವಾಬ್ದಾರಿ, ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತರೋ ಜವಾಬ್ದಾರಿ ಇವರ ಸರ್ಕಾರದೇ ಅಲ್ವಾ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ಅವರು ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಶಾಸಕ ಸ್ಥಾನದ ಅಭ್ಯರ್ಥಿ ಇದ್ರೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ ಕೂಡಲೇ ವ್ಯವಹಾರಗಳ ಆರಂಭ ಆಗುತ್ತೆ. ಈ ವ್ಯವಹಾರಗಳನ್ನ ನಿಲ್ಲಿಸಬೇಕು. ಇದು ನಿನ್ನೆ ಮೊನ್ನೆಯದಲ್ಲ, ಕಳೆದ ಅನೇಕ ದಶಕಗಳಿಂದ ಈ ವ್ಯವಹಾರ ಆರಂಭ ಆಗಿರುವಂತದ್ದು. ನಾಮಿನೇಷನ್ ಟೈಮ್ ಅಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಆ ಖರ್ಚಾಗಿರುವಂತಹ ಹಣವನ್ನು ವಾಪಸ್ ಪಡಿಬೇಕು ಅಂದ್ರೆ ಏನ್ ಮಾಡ್ತಾರೆ, ಇದು ಒಂದು ಸಿಸ್ಟಮ್ ಕಳೆದ ಅನೇಕ ವರ್ಷಗಳಿಂದ ಪ್ರಿವೇಲ್ ಆಗ್ತಾ ಬಂದಿದೆ, ಮುಂದುವರ್ಸ್ಕೊಂಡ್ ಬಂದಿದೆ, ರೂಢಿಕೆ ಆಗಿರೋದ್ರಿಂದ ಇದನ್ನ ಕೇವಲ ಅಧಿಕಾರಿಗಳ ಕಡೆ ಬೊಟ್ಟು ಮಾಡಿ ತೋರಿಸ್ತಿರುವಂತಹ ಬಸವರಾಜ ರಾಯರೆಡ್ಡಿರವರು ಒಂದು ಪಕ್ಷ ನೇರವಾಗಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅವರಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಒಪ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದ ಕಂಪ್ಯಾರಿಸನ್ ಅನ್ನ ನಾವು ಮಾಡಿ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದೆ ಅಂದಾಗ, ಹೌದು, ಅಲ್ಲಿರುವಂತಹ ಶಾಸಕರು, ಅಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಕಂಟ್ರೋಲ್ಗೆ ತೆಗೆದುಕೊಂಡು ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವಂತ ಕೆಪಾಸಿಟಿ ಅವರಿಗೆ ಇದೆ ಅಂದಾಗ ಇವರಲ್ಲಿ ಇಲ್ವಾ ಅನ್ನೊಂದು ಪ್ರಶ್ನೆಯನ್ನ ಅವರು ಸ್ವಯಾರ್ಜಿತವಾಗಿ ಕೇಳ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಯಾವೆಲ್ಲ ಭಾಗದ ಅಧಿಕಾರಿಗಳು ನಿಜವಾಗಿಯೂ ಕಡು ಭ್ರಷ್ಟರಾಗಿದ್ದಾರೆ, ಅವರ ವಿರುದ್ಧ ಯಾಕೆ ಇಲ್ಲಿಯವರೆಗೂ ಕ್ರಮವನ್ನ ತೆಗೆದುಕೊಂಡಿಲ್ಲ? ಒಂದು ವೇಳೆ ಕಡಿಮೆ ಭ್ರಷ್ಟ, ಮೀಡಿಯಂ ಭ್ರಷ್ಟ, ಹೆಚ್ಚು ಭ್ರಷ್ಟ ಅಂತ ಏನಾದ್ರೂ ಅಂಕಪಟ್ಟಿಯನ್ನ ಕೊಟ್ಟಿದ್ದಾರಾ? ಅದರಲ್ಲಿ ಗ್ರೇಡಿಂಗ್ ಮಾಡಿಕೊಂಡು ಕೆಲವ್ರನ್ನ ಮಾತ್ರ ತೆಗಿತಾ ಇದ್ದಾರೆ. ಮುಂದೊಂಥರ ಹೇಳಿಕೆ, ಬೇರೆ ಸಭೆಗಳಲ್ಲಿ ಒಂದ್ ರೀತಿ ಹೇಳಿಕೆ, ಈ ರೀತಿ ಆಪ್ಷನ್ಸ್ ಇದೆಯಾ? ಅಂದ್ರೆ ವಾಸ್ತವವನ್ನ ಮಾಧ್ಯಮಗಳ ಮುಂದೆ ಮುಚ್ಚಿಡಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಅಂತ ಹೇಳಿ ಅರ್ಥ ಬರೋದಿಲ್ವಾ? ಸ್ಮಿತಾ, ಬೇಸಿಕಲಿ ಅವರು ಮಾತಿನ ಪ್ರಕಾರ ನಾವು ನೋಡೋದೇನಂದ್ರೆ, ಈಗ ಮಾಧ್ಯಮಕ್ಕೆ ನೀವು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ, ಅಧಿಕಾರಿಗಳಿಗೆ ನಾನು ಚಾಟಿ ಬೀಸ್ತಿದ್ದೆ, ಆ ಸಂದರ್ಭದಲ್ಲಿ ಈ ಮಾತನ್ನ ಆಡಿದ್ದೇನೆ. ಪ್ರಾಬಬ್ಲಿ ಅವ್ರ ಸ್ಟೇಟ್ಮೆಂಟ್ ನಾವ್ ಯಾವ ರೀತಿ ಅರ್ಥೈಸ್ಕೊಳ್ಬೇಕಾಗತ್ತೆ ಅಂದ್ರೆ, ಅಧಿಕಾರಿಗಳಿಗಾದ್ರೆ ನಾನು ಕಟ್ಟುನಿಟ್ಟಿನ ಮಾತನ್ನ ನಾನು ಹೇಳ್ಬೋದು, ಆದ್ರೆ ಮಾಧ್ಯಮದ ಮುಂದೆ ಒಂದಿಷ್ಟು ಕ್ಲೀನ್ ಆಗಿರುವಂತ ಪದಗಳನ್ನ ಬಳಸಬೇಕಾಗತ್ತೆ, ನೇರವಾಗಿ ಎಲ್ಲವನ್ನ ಹೇಳೋದಕ್ಕೆ ಆಗೋದಿಲ್ಲ ಅನ್ನೊಂದು ಧಾಟಿಯಲ್ಲಿ ಅವ್ರು ಹೇಳಿರ್ಬೋದು. ಮತ್ತೊಂದ್ ಕಡೆ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡ್ರ ಅನ್ನೊಂದು ಪ್ರಶ್ನೆ ಕಾಣ್ತಿರುವಂತದ್ದು. ನಾನು ಮಾಧ್ಯಮಕ್ಕೆ ಹೇಳಿಲ್ಲ, ಮಾಧ್ಯಮ ನನ್ನನ್ನು ಕೇಳಿಲ್ಲ, ನಾನು ಅಧಿಕಾರಿಗಳ ಜೊತೆ ಇದ್ದಂತ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು, ಅದನ್ನ ನೀವು ಅರ್ಥೈಸ್ತಾ ಇದ್ದೀರಾ ಅನ್ನೋಂತ ಮಾತು ಬಂದಾಗ, ಇಲ್ಲಿ ಯಾರು ಏನು ಅರ್ಥೈಸಿದ್ದಾರೆ ಅನ್ನೋದಕ್ಕಿಂತ ಅವರ ಮಾತನ್ನ ಎಲ್ಲರಿಗೂ ಅರ್ಥ ಆಗುವಂತೆ ಅವರೇ ಹೇಳಿರೋದ್ರಿಂದ ಇದರಲ್ಲಿ ಯಾವುದೇ ಮಾಧ್ಯಮಗಳು ವಿಭಿನ್ನವಾಗಿ ಏನು ಅರ್ಥೈಸ್ತಾ ಇಲ್ಲ. ಬದಲಾಗಿ ಒಂದು ಫ್ಯಾಕ್ಟ್ ಏನು ಅಂದ್ರೆ, ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ನ ಖಂಡಿತವಾಗಿ ಅವರು ಮಾಡಿದ್ದಾರೆ. ನಾನು ಪಬ್ಲಿಕ್ ಆಗಿ ಹೇಳಿಲ್ಲ, ಆಫೀಸರ್ಗಳಿಗೆ ಹೇಳಿರೋದು, ಅದನ್ನ ಯಾರೋ ರೆಕಾರ್ಡ್ ಮಾಡ್ಕೊಂಡಿದ್ರೆ ಏನ್ ತಪ್ಪು, ಅದು ನನ್ನ ತಪ್ಪಲ್ಲ ಅಂತ ಹೇಳಿದಾಗ ಎಲ್ಲೂ ಕೂಡ ಮುಜುಗರ ಆಗದೇ ಇರೋ
ಇರುವಂತಹ ರೀತಿಯಲ್ಲಿ ಅವರನ್ನ ಅವರು ಬ್ಯಾಕ್ ಆಫ್ ಮಾಡ್ಕೊಳ್ತಿರುವಂತದ್ದು, ಸಿದ್ದರಾಮಯ್ಯರವರ ಸರ್ಕಾರವನ್ನ ಕೂಡ ಅವರು ಬ್ಯಾಕ್ ಆಫ್ ಮಾಡ್ಕೊಳ್ತಿರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ನಾವು ನೋಡಬಹುದಾಗಿರುವಂತದ್ದು. ಅದರ ಜೊತೆಗೆ ಇನ್ನ ಆಗಬೇಕಾದಂತ ಮುಜುಗರವನ್ನ ತಪ್ಪಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಹಾಗೂ ಸ್ವಪಕ್ಷದ ಸಚಿವರು ಶಾಸಕರ ಬಾಯಿ ಮುಚ್ಚೋದಕ್ಕೆ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಸ್ವಯಂ ಪ್ರೇರಿತವಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಈಗ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದ ಕಾಮಗಾರಿಗಳನ್ನ ಕಂಪೇರ್ ಮಾಡಿ ಮಾತನಾಡಿದೆ ಅಂತ ಹೇಳ್ತಾರೆ ರಾಯ್ ರೆಡ್ಡಿ ಅವರು. ಈಗ ಅಲ್ಲೂ ಇರೋದು ಇವ್ರದೇ ಸರ್ಕಾರ, ಮೈಸೂರಿನಲ್ಲಿ ಇರೋದು ಇವ್ರದೇ ಸರ್ಕಾರ. ಮೈಸೂರಿನಲ್ಲಿ ಆಗ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಿಲ್ಲ ಅಂತಂದ್ರೆ ಕೇವಲ ಅಧಿಕಾರಿಗಳನ್ನ, ಗುತ್ತಿಗೆದಾರರನ್ನ ದೂರ್ಲಿಕ್ಕೆ ಸಾಧ್ಯನಾ? ಮಾನಿಟರ್ ಮಾಡೋ ಜವಾಬ್ದಾರಿ, ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತರೋ ಜವಾಬ್ದಾರಿ ಇವರ ಸರ್ಕಾರದೇ ಅಲ್ವಾ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ಅವರು ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಶಾಸಕ ಸ್ಥಾನದ ಅಭ್ಯರ್ಥಿ ಇದ್ರೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ ಕೂಡಲೇ ವ್ಯವಹಾರಗಳ ಆರಂಭ ಆಗುತ್ತೆ. ಈ ವ್ಯವಹಾರಗಳನ್ನ ನಿಲ್ಲಿಸಬೇಕು. ಇದು ನಿನ್ನೆ ಮೊನ್ನೆದಲ್ಲ, ಕಳೆದ ಅನೇಕ ದಶಕಗಳಿಂದ ಈ ವ್ಯವಹಾರ ಆರಂಭ ಆಗಿರುವಂತದ್ದು. ನಾಮಿನೇಷನ್ ಟೈಮಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಆ ಖರ್ಚಾಗಿರುವಂತಹ ಹಣವನ್ನ ವಾಪಸ್ ಪಡಿಬೇಕು ಅಂದ್ರೆ ಏನ್ ಮಾಡ್ತಾರೆ. ಇದು ಒಂದು ಸಿಸ್ಟಮ್ ಕಳೆದ ಅನೇಕ ವರ್ಷಗಳಿಂದ ಪ್ರಿವೇಲ್ ಆಗ್ತಾ ಬಂದಿದೆ, ಮುಂದುವರ್ಸ್ಕೊಂಡ್ ಬಂದಿದೆ, ರೂಢಿಕೆ ಆಗಿರೋದ್ರಿಂದ ಇದನ್ನ ಕೇವಲ ಅಧಿಕಾರಿಗಳ ಕಡೆ ಬೊಟ್ಟು ಮಾಡಿ ತೋರಿಸ್ತಿರುವಂತಹ ಬಸವರಾಜ ರಾಯರೆಡ್ಡಿರವರು ಒಂದು ಪಕ್ಷ ನೇರವಾಗಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅವರಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಒಪ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದ ಕಂಪ್ಯಾರಿಸನ್ ಅನ್ನ ನಾವು ಮಾಡಿ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದೆ ಅಂದಾಗ, ಹೌದು, ಅಲ್ಲಿರುವಂತಹ ಶಾಸಕರು, ಅಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಕಂಟ್ರೋಲ್ಗೆ ತೆಗೆದುಕೊಂಡು ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವಂತ ಕೆಪಾಸಿಟಿ ಅವರಿಗೆ ಇದೆ ಅಂದಾಗ ಇವರಲ್ಲಿ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಅವರು ಸ್ವಯಾರ್ಜಿತವಾಗಿ ಕೇಳ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಯಾವೆಲ್ಲ ಭಾಗದ ಅಧಿಕಾರಿಗಳು ನಿಜವಾಗಿಯೂ ಕಡುಭ್ರಷ್ಟರಾಗಿದ್ದಾರೆ, ಅವರ ವಿರುದ್ಧ ಯಾಕೆ ಇಲ್ಲಿಯವರೆಗೂ ಕ್ರಮವನ್ನ ತೆಗೆದುಕೊಂಡಿಲ್ಲ? ಒಂದು ವೇಳೆ ಕಡಿಮೆ ಭ್ರಷ್ಟ, ಮೀಡಿಯಂ ಭ್ರಷ್ಟ, ಹೆಚ್ಚು ಭ್ರಷ್ಟ ಅಂತ ಏನಾದ್ರೂ ಅಂಕಪಟ್ಟಿಯನ್ನ ಕೊಟ್ಟಿದ್ದಾರಾ? ಅದರಲ್ಲಿ ಗ್ರೇಡಿಂಗ್ ಮಾಡಿಕೊಂಡು ಕೆಲವ್ರನ್ನ ಮಾತ್ರ ತೆಗಿತಾ ಇದ್ದಾರೆ. ಮುಂದುವಂತರ ಹೇಳಿಕೆ, ಬೇರೆ ಸಭೆಗಳಲ್ಲಿ ಒಂದ್ ರೀತಿ ಹೇಳಿಕೆ, ಈ ರೀತಿ ಆಪ್ಷನ್ಸ್ ಇದೆಯಾ? ಅಂದ್ರೆ ವಾಸ್ತವವನ್ನ ಮಾಧ್ಯಮಗಳ ಮುಂದೆ ಮುಚ್ಚಿಡಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಅಂತ ಹೇಳಿ ಅರ್ಥ ಬರೋದಿಲ್ವಾ? ಸ್ಮಿತಾ, ಬೇಸಿಕಲಿ ಅವರು ಮಾತಿನ ಪ್ರಕಾರ ನಾವು ನೋಡೋದೇನಂದ್ರೆ, ಈಗ ಮಾಧ್ಯಮಕ್ಕೆ ನೀವು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ, ಅಧಿಕಾರಿಗಳಿಗೆ ನಾನು ಚಾಟಿ ಬೀಸ್ತಿದ್ದೆ, ಆ ಸಂದರ್ಭದಲ್ಲಿ ಈ ಮಾತನ್ನ ಆಡಿದ್ದೇನೆ. ಪ್ರಾಬಬ್ಲಿ ಅವ್ರ ಸ್ಟೇಟ್ಮೆಂಟ್ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕಾಗತ್ತೆ ಅಂದ್ರೆ, ಅಧಿಕಾರಿಗಳಿಗಾದ್ರೆ ನಾನು ಕಟ್ಟುನಿಟ್ಟಿನ ಮಾತನ್ನ ನಾನು ಹೇಳಬಹುದು, ಆದ್ರೆ ಮಾಧ್ಯಮದ ಮುಂದೆ ಒಂದಿಷ್ಟು ಕ್ಲೀನ್ ಆಗಿರುವಂತ ಪದಗಳನ್ನ ಬಳಸಬೇಕಾಗತ್ತೆ. ನೇರವಾಗಿ ಎಲ್ಲವನ್ನ ಹೇಳೋದಕ್ಕೆ ಆಗೋದಿಲ್ಲ ಅನ್ನೊಂದು ಧಾಟಿಯಲ್ಲಿ ಅವ್ರು ಹೇಳಿರ್ಬೋದು. ಮತ್ತೊಂದ್ ಕಡೆ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡ್ರ ಅನ್ನೊಂದು ಪ್ರಶ್ನೆ ಕಾಣ್ತಿರುವಂತದ್ದು. ನಾನು ಮಾಧ್ಯಮಕ್ಕೆ ಹೇಳಿಲ್ಲ, ಮಾಧ್ಯಮ ನನ್ನನ್ನು ಕೇಳಿಲ್ಲ, ನಾನು ಅಧಿಕಾರಿಗಳ ಜೊತೆ ಇದ್ದಂತ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು, ಅದನ್ನ ನೀವು ಅರ್ಥೈಸ್ತಾ ಇದ್ದೀರಾ ಅನ್ನೋಂತ ಮಾತು ಬಂದಾಗ, ಇಲ್ಲಿ ಯಾರು ಏನು ಅರ್ಥೈಸಿದ್ದಾರೆ ಅನ್ನೋದಕ್ಕಿಂತ ಅವರ ಮಾತನ್ನ ಎಲ್ಲರಿಗೂ ಅರ್ಥ ಆಗುವಂತೆ ಅವರೇ ಹೇಳಿರೋದ್ರಿಂದ ಇದರಲ್ಲಿ ಯಾವುದೇ ಮಾಧ್ಯಮಗಳು ವಿಭಿನ್ನವಾಗಿ ಏನು ಅರ್ಥೈಸ್ತಾ ಇಲ್ಲ. ಬದಲಾಗಿ ಒಂದು ಫ್ಯಾಕ್ಟ್ ಏನು ಅಂದ್ರೆ, ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ನ ಖಂಡಿತವಾಗಿ ಅವರು ಮಾಡಿದ್ದಾರೆ. ನಾನು ಪಬ್ಲಿಕ್ ಆಗಿ ಹೇಳಿಲ್ಲ, ಆಫೀಸರ್ಗಳಿಗೆ ಹೇಳಿರೋದು, ಅದನ್ನ ಯಾರೋ ರೆಕಾರ್ಡ್ ಮಾಡ್ಕೊಂಡಿದ್ರೆ ಏನ್ ತಪ್ಪು, ಅದು ನನ್ನ ತಪ್ಪಲ್ಲ ಅಂತ ಹೇಳಿದಾಗ ಎಲ್ಲೂ ಕೂಡ ಮುಜುಗರ ಆಗದೇ ಇರುವಂತ ರೀತಿಯಲ್ಲಿ ಅವರು ಬ್ಯಾಕ್ ಆಫ್ ಮಾಡ್ಕೊಳ್ತಿರುವಂತದ್ದು, ಸಿದ್ದರಾಮಯ್ಯರವರ ಸರ್ಕಾರವನ್ನ ಕೂಡ ಅವರು ಬ್ಯಾಕ್ ಆಫ್ ಮಾಡ್ಕೊಳ್ತಿರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ನಾವು ನೋಡಬಹುದಾಗಿರುವಂತದ್ದು. ಅದರ ಜೊತೆಗೆ ಇನ್ನ ಆಗಬೇಕಾದಂತ ಮುಜುಗರವನ್ನ ತಪ್ಪಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಹಾಗೂ ಸ್ವಪಕ್ಷದ ಸಚಿವರು ಶಾಸಕರ ಬಾಯಿ ಮುಚ್ಚೋದಕ್ಕೆ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಸ್ವಯಂ ಪ್ರೇರಿತವಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಈಗ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದ ಕಾಮಗಾರಿಗಳನ್ನ ಕಂಪೇರ್ ಮಾಡಿ ಮಾತನಾಡಿದೆ ಅಂತ ಹೇಳ್ತಾರೆ ರಾಯ್ ರೆಡ್ಡಿ ಅವರು. ಈಗ ಅಲ್ಲೂ ಇರೋದು ಇವ್ರದೇ ಸರ್ಕಾರ, ಮೈಸೂರಿನಲ್ಲಿ ಇರೋದು ಇವ್ರದೇ ಸರ್ಕಾರ. ಮೈಸೂರಿನಲ್ಲಿ ಆಗ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಿಲ್ಲ ಅಂತಂದ್ರೆ ಕೇವಲ ಅಧಿಕಾರಿಗಳನ್ನ, ಗುತ್ತಿಗೆದಾರರನ್ನ ದೂರ್ಲಿಕ್ಕೆ ಸಾಧ್ಯನಾ? ಮಾನಿಟರ್ ಮಾಡೋ ಜವಾಬ್ದಾರಿ, ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತರೋ ಜವಾಬ್ದಾರಿ ಇವರ ಸರ್ಕಾರದೇ ಅಲ್ವಾ ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ಅವರು ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಶಾಸಕ ಸ್ಥಾನದ ಅಭ್ಯರ್ಥಿ ಇದ್ರೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ ಕೂಡಲೇ ವ್ಯವಹಾರಗಳ ಆರಂಭ ಆಗುತ್ತೆ. ಈ ವ್ಯವಹಾರಗಳನ್ನ ನಿಲ್ಲಿಸಬೇಕು. ಇದು ನಿನ್ನೆ ಮೊನ್ನೆದಲ್ಲ, ಕಳೆದ ಅನೇಕ ದಶಕಗಳಿಂದ ಈ ವ್ಯವಹಾರ ಆರಂಭ ಆಗಿರುವಂತದ್ದು. ನಾಮಿನೇಷನ್ ಟೈಮಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಆ ಖರ್ಚಾಗಿರುವಂತಹ ಹಣವನ್ನ ವಾಪಸ್ ಪಡಿಬೇಕು ಅಂದ್ರೆ ಏನ್ ಮಾಡ್ತಾರೆ. ಇದು ಒಂದು ಸಿಸ್ಟಮ್ ಕಳೆದ ಅನೇಕ ವರ್ಷಗಳಿಂದ ಪ್ರಿವೇಲ್ ಆಗ್ತಾ ಬಂದಿದೆ, ಮುಂದುವರ್ಸ್ಕೊಂಡ್ ಬಂದಿದೆ, ರೂಢಿಕೆ ಆಗಿರೋದ್ರಿಂದ ಇದನ್ನ ಕೇವಲ ಅಧಿಕಾರಿಗಳ ಕಡೆ ಬೊಟ್ಟು ಮಾಡಿ ತೋರಿಸ್ತಿರುವ
ಆಗಿರುವಂತಹ ಬಸವರಾಜ ರಾಯರೆಡ್ಡಿರವರು ಒಂದು ಪಕ್ಷ ನೇರವಾಗಿ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅವರಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಒಪ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದ ಕಂಪ್ಯಾರಿಸನ್ ಅನ್ನ ನಾವು ಮಾಡಿ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದೆ ಅಂದಾಗ ಹೌದು, ಅಲ್ಲಿರುವಂತಹ ಶಾಸಕರು ಅಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಕಂಟ್ರೋಲ್ಗೆ ತೆಗೆದುಕೊಂಡು ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವಂತ ಕೆಪಾಸಿಟಿ ಅವರಿಗೆ ಇದೆ ಅಂದಾಗ ಇವರಲ್ಲಿ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಅವರು ಸ್ವಯಾರ್ಜಿತವಾಗಿ ಕೇಳ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಯಾವೆಲ್ಲ ಭಾಗದ ಅಧಿಕಾರಿಗಳು ನಿಜವಾಗಿಯೂ ಕಡು ಭ್ರಷ್ಟರಾಗಿದ್ದಾರೆ ಅವರ ವಿರುದ್ಧ ಯಾಕೆ ಇಲ್ಲಿಯವರೆಗೂ ಕ್ರಮವನ್ನ ತೆಗೆದುಕೊಂಡಿಲ್ಲ, ಒಂದು ವೇಳೆ ಕಡಿಮೆ ಭ್ರಷ್ಟ, ಮೀಡಿಯಂ ಭ್ರಷ್ಟ, ಹೆಚ್ಚು ಭ್ರಷ್ಟ ಅಂತ ಏನಾದ್ರೂ ಅಂಕಪಟ್ಟಿಯನ್ನ ಕೊಟ್ಟಿದ್ದಾರಾ, ಅದರಲ್ಲಿ ಗ್ರೇಡಿಂಗ್ ಮಾಡಿಕೊಂಡು ಕೆಲವ್ರನ್ನ ಮಾತ್ರ ತೆಗಿತಾ ಇದ್ದಾರೆ.